ಜಸ್ಟ್ ಒಂದು ಮುಖವಾಡ ಅಷ್ಟೇ. ಇವತ್ತು ಬೆಸ್ಟಿ ಆಗಿರೋಲ್ಲ, ನಾಳೆ ಲವರ್ ಆಗ್ತಾರೆ. ಬೆಸ್ಟಿ ಅಂತ ಬೆಸ್ಟಿ ತಲೆ ತಿಂತಾಳೆ, ಲವರ್ ಹಿಂಸೆ ಕೊಡ್ತಾಳೆ. ನಾವು ಸಿಂಗಲ್ ಮೇಡಮ್, ನಮ್ಗೇನು ಗೊತ್ತಿಲ್ಲ. ಹುಡುಗಿಯರು ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ, ಹುಡುಗರು ಕಷ್ಟಕಾಲಕ್ಕೆ ಬರ್ತಾರೆ. ಹುಡುಗಿ ಹತ್ರ ಎಲ್ಲಾನು ಶೇರ್ ಮಾಡ್ಕೊಂಡ್ರೆ ಖತಮ್ ಆಗ್ತೀವಿ. ನನ್ನನ್ನು ತುಂಬ ಅರ್ಥ ಮಾಡ್ಕೊಂಡಾಳೆ. ಬೆಸ್ಟಿ ಅಂದರೆ ಅವಳು ಹೆಂಗಿರ್ಬೇಕು ಅಂತ ಹೇಳ್ತಿರ್ತಾರೆ. ನಿಮ್ಮ ಹತ್ರ ಖರ್ಚು ಮಾಡೋದೇ ನೋಡ್ತಾರೆ, ಯಾವತ್ತೂ ಒಳ್ಳೆದನ್ನು ನೋಡಲ್ಲ. ಫ್ರೆಂಡು ಜೀವನ ಪೂರ ಇರ್ತಾರೆ, ಲವರ್ ಹಾಯ್ ಹಲೋ ನಮಸ್ತೆ ಕರ್ನಾಡು, ನಾನು ನಿಮ್ಮ ತುಮಕೂರು ಸ್ಮೈಲಿ ಕೀರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಂದ್ರೆ ಬೆಸ್ಟಿಗೂ ಲವರ್ಗೂ ಇರೋ ಡಿಫ್ರೆನ್ಸ್ ಏನಂತ ಕೇಳೋಣ ಬನ್ನಿ. ಯಾರು ಏನೇನು ಹೇಳ್ತಾರೆ ನೋಡೋಣ ಬನ್ನಿ. ಹಾಯ್, ಲವರ್ಗೂ ಬೆಸ್ಟಿಗೂ ಇರೋ ಡಿಫ್ರೆನ್ಸ್. ನಾವು ಸಿಂಗಲ್ ಮೇಡಮ್, ನಮ್ಗೇನು ಗೊತ್ತಿಲ್ಲ. ಸೊ ಅಮಾಯಕ ಹುಡುಗರು ನಾವು. ಸಿಂಗಲ್ ಸರ್ನ ತಿಳ್ಕೊಬಾರ್ದ. ಫೈರ್ ಇಂಜಿನ್ ಏನೋ ಹೆಸರು, ಸ್ಮೈಲಿ ಕೀರ್ತಿ ಅಂತ ಇದೆ. ಫೈರ್ ಇಂಜಿನ್ ಅಲ್ಲಡ. ಯಾರಿಗೆ ಮಧ್ಯರಾತ್ರಿ ಫೋನ್ ಮಾಡ್ತಾನೆ ಹೇಳ್ಕೊಂಡು. ಹುಡುಗಿಯರು ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ, ಹುಡುಗರು ಕಷ್ಟಕಾಲಕ್ಕೆ ಬರ್ತಾರೆ ಅಷ್ಟೇ. ಇಬ್ರು ಇಲ್ಲ, ನಾನು ಹೆಂಗೆ ಹೇಳಿ, ಅಷ್ಟೇ ಕಷ್ಟ ಕೇಳಿ. ಅದಕ್ಕೆ ಆನ್ಸರ್ ಮಾಡಿದ್ದೆ. ಅರ್ಥ ಆಯ್ತು ಅನ್ಸುತ್ತೆ. ಫ್ರೆಂಡು ಈ ಥರ ಜೊತೆಲಿ ಇರ್ತಾರೆ, ಲವರ್ ಎಲ್ಲೋ ಇರ್ತಾರೆ. ಬೆಸ್ಟಿ ತಲೆ ತಿಂತಾಳೆ, ಲವರ್ ಹಿಂಸೆ ಕೊಡ್ತಾಳೆ. ಬೆಸ್ಟಿ ತಲೆ ತಿಂತಾಳಲ್ಲ ಬ್ರೋ, ಜೀವನ ತಿಂದ್ಬಿಡ್ತಾಳೆ. ಏನಂತೀರಾ? ಮಾತಾಡಿಸ್ತೀರ ನಮ್ಮನ್ನ, ಸುಮ್ಮನೆ ಬಿಡಲ್ಲ ನೀವು. ಮಣ್ಣಿನ ಮಕ್ಳು ಗೆದ್ದವ್ರೆ, ಬಡವ್ರ ಮಕ್ಳು ಬೆಳಿಬೇಕು. ರನ್ನಿಂಗಿಂದ ಮಾಟ ಹುಡುಗಿನ ಬ್ರೋ, ಅಲ್ಲ, ಅದಕ್ಕೆ ನಾವಾಗ ತೋರಿಸ್ತೀರಾ? ಬೆಸ್ಟ್ ಯಾರು ಒಂದು ಸ್ವಲ್ಪ ಹೇಳ್ತಾರಲ್ಲ, ಅವ್ರು ಯಾವ್ದು ಇಲ್ಲ. ಹಣ ಬಂದ ಏನ್ ಮಾತಾಡ್ತೀವಿ, ಸುಮ್ಮನಿರಮ್ಮ, ತಲೆ ಕೂರ್ಲೆ. ಕಷ್ಟ ಬಂದಾಗ ಫ್ರೆಂಡ್ಸ್ ಜೊತೆಗೆ ಇರ್ತಾರೆ, ಕಷ್ಟ ಬಂದಾಗ ಲವರ್ ಕೈ ಕೊಟ್ಟಿರ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ರೆಂಡ್ಸು ಅಂತಂದ್ರೆ ಫ್ರೆಂಡ್ಸ್ ಯಾವಾಗಲೂ ಬರ್ತಿರ್ತಾರೆ, ಲವರೂ ಬರ್ತಾರೆ. ಎಲ್ಲಿಗೆ? ಕಷ್ಟ ಅಂತ ಬಂದಾಗ ಫ್ರೆಂಡ್ಸು ಬರ್ತಾರೆ, ಲವರು ಬರ್ತಾರೆ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಲವ್. ಬಟ್ ಏನೂ ಇಲ್ಲ ಅಂತಂದ್ರೂ ಬರ್ತಾರೆ ಫ್ರೆಂಡ್ಸು. ಬಟ್ ಇವಾಗ ಜನ್ರೇಷನಲ್ಲಿ ಲವ್ ಅಂತಂದರೆ ಅಮೌಂಟ್ ನೋಡಿ, ಮನಿ ನೋಡಿ ಬರ್ತಾರೆ ಒಬ್ಬೊಬ್ರು. ಸೊ ಆ ಥರನೂ ಇರ್ತಾರೆ, ಒಬ್ಬೊಬ್ರು ಏನೂ ಇಲ್ಲ ಅಂತಲೂ ಬರೋರು ಇದ್ದಾರೆ. ಅಷ್ಟೇ. ಬೆಸ್ಟಿ ಅಂತ ಫ್ರೆಂಡ್ಸ್ ಅಂತಾರೆ ಎಲ್ಲ ಮುಗಿದ್ಮೇಲೆ ಗೊತ್ತಾಗ್ತಿತ್ತು ಅವ್ರಿಗೆ ಏನು ಅಂದ್ಬಿಟ್ಟು ಬಿಟ್ಟರೆ ಇನ್ನೇನು ಡಿಫ್ರೆನ್ಸೇ ಇರಲ್ಲ. ಅಡ್ವಾಂಟೇಜ್ ಇರೋದು ಫ್ರೆಂಡ್ಶಿಪ್ಪಲ್ಲೇ ಲವ್ಗಿಂತ. ಲವ್ ಅಂತ ಬಂದರೆ ಏನು ಜಸ್ಟ್ ನೋಡೋದು ಮಾತಾಡೋದು ಅಷ್ಟೇ ಇರ್ತೈತೆ. ಫ್ರೆಂಡ್ಶಿಪ್ಪಲ್ಲಿ ಇದ್ದರೆ ನೆಕ್ಸ್ಟ್ ಲೆವೆಲೆಲ್ಲ ಬೇರೆ ಬೇರೆ ಥರನೇ ಇರ್ತಾರೆ ಈಗಿನ ಜನ್ರೇಷನಲ್ಲಿ. ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಅವ್ರಿಗೆ ಡಿಫ್ರೆನ್ಸ್. ಗರ್ಲ್ ಫ್ರೆಂಡ್ ಹತ್ರ ಎಲ್ಲಾನು ಮನಸಾರೆ ಶೇರ್ ಮಾಡ್ಕೋಬೋದು, ಆದರೆ ಹುಡುಗಿ ಹತ್ರ ಎಲ್ಲಾನು ಶೇರ್ ಮಾಡಿಕೊಂಡ್ರೆ ಖತಮ್ ಆಗ್ತೀವಿ ಅಷ್ಟೇ. ಬೆಸ್ಟಿ ಅನ್ನೋದು ನನಗೆ ಕಾಣಿಸೋದು ಜಸ್ಟ್ ಒಂದು ಮುಖವಾಡ ಅಷ್ಟೇ. ಇವತ್ತು ಬೆಸ್ಟಿ ಆಗಿರೋಲ್ಲ, ನಾಳೆ ಲವರ್ ಆಗ್ತಾರೆ. ಲವರ್ನ ಡೈರೆಕ್ಟಾಗಿ ಹೇಳೋಕ್ಕಾಗದೆ ಬೆಸ್ಟಿ ಅಂತ ಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನಮ್ಮ ಹುಡುಗರ ಮೇಲೆ ಕೋಪ ಏನು ಗೊತ್ತಾ, ಅವ್ರ ಹುಡುಗಿರು ಏನೇ ಕೇಳಿದ್ರು ಎಲ್ಲ ಕೊಡಿಸ್ತಾರ. ಆದರೆ ಬೆಸ್ಟ್ ಫ್ರೆಂಡ್ಸು ಏನೇ ಕೇಳಿದ್ರು ಎಲ್ಲ ಕೊಡ್ಸಲ್ಲ, ಇವ್ರ ಹತ್ರನೇ ಖರ್ಚು ಮಾಡಿಸ್ತಾರೆ. ಬಾಯ್ಸಾ? ಅವ್ರ ಹುಡುಗಿ ಏನೇ ಕೇಳಲಿ ಎಲ್ಲ ಅವ್ರಿಗೆ ಕೊಡ್ತಾರೆ, ಅವರೇ ಬಿಲ್ ಪೇ ಮಾಡ್ತಾರೆ. ಆದರೆ ನೀನು ಫ್ರೆಂಡ್ಸ್ ಜೊತೆ ಹೋಗು, ಬೆಸ್ಟಿ ಜೊತೆ ಹೋಗು, ಅವ್ರ ಹತ್ರನೇ ಕೊಡಿಸ್ತಾರೆ. ಫ್ರೆಂಡ್ಸ್ಗೆ ಹಾರ್ಟೇ ಕೊಟ್ಟಿರ್ತಾರೆ, ಹುಡುಗಿರಿಗೆ ದುಡ್ಡು ಮಾತ್ರ ಕೊಡ್ತೀವಿ. ಅದು ಆ್ಯಕ್ಚುಲಿ ನಾನೆಲ್ಲ ಹಾಕೋದು. ಬಟ್ ಸಂಜೆ ಹೋಗ್ತಾ ಇದ್ದೀನಿ, 6 ಮಂತ್ ಜಾಬ್ ಮಾಡಿದ್ದೆ, ಅದಕ್ಕೆ ತಪ್ಪ ಆಗ್ಬಿಟ್ಟಿತ್ತು. ಕಣ್ಣು ಚೆನ್ನಾಗೈತಾ? ಕಣ್ಣು ಚೆನ್ನಾಗಿ ಕಾಣುತ್ತೆ. ದಪ್ಪ ಆಗಿದ್ದೀನಿ ಅಂತ ಹೇಳ್ಕೊಂತಿದ್ದೆ. ಹೇಳೋ. ಲವರ್ ಹತ್ರ ಹೇಳ್ಕೊಳಕ್ ಆಗದಿದ್ದು ಫ್ರೆಂಡ್ ಹತ್ರ ಹೇಳ್ಕೊಬೋದು. ಲವರ್ ಅಂದರೆ ಅವ್ರಿಗೆ ಎನಿ ಟೈಮ್ ಅವ್ರು ಪೊಸಿಷನ್ ಜಾಸ್ತಿ, ಬಟ್ ಫ್ರೆಂಡ್ನಲ್ಲಿ ಪೊಸಿಷನ್ ಇಷ್ಟಲ್ಲ. ಹಾಂ, ಚೆನ್ನಾಗಿ ನೋಡ್ತಿದ್ದೀರ. ಹಂಗೂ ನಾವು ಡೈಲಿ ಅಲ್ಲಿ ಓಡಾಡ್ತಾ ಇದ್ವಿ,
ಯಾವಾಗ ಅನ್ನಿಸ್ತಿತ್ತು ನಾವು ಡೈಲಿ ನೋಡೋಕ್ಕಿವಿ ಅಕ್ಕ ಡೈಲಿ ಮಾಡ್ತಾರೆ ನಮಗೂ ಯಾವಾಗಲೂ ಸಿಕ್ಬಿಟ್ಟು ಯಾವಾಗಲೂ ನಾವು ಸಿಗಾಕೊಂಡ್ರೆ ಅಂತ ಹಂಗೆ ಅನಿಸಿತ್ತು ಇವಾಗ ಸಿಕ್ಕಿತ್ತು ಚೆನ್ನಾಗಿ ಮಾಡ್ತಿದ್ದೆ ಅವ್ರು ಮಾತಾಡಲ್ವಾ? ಫ್ರೆಂಡ್ಸೇ ಬೆಸ್ಟ್ ಭಯ ಪಡ್ತಾರೆ ಪಾಪ ಜೂನಿಯರ್ ಫ್ರೆಂಡು ಯಾರು ಮಾತಾಡಲ್ಲ ಹೊಡಕ್ಕೆ ಬಾಲ್ ಬೇಡ ಜಿಮ್ಮಲ್ಲಿ ಬರ್ತೀನಿ ಜಿಮ್ಮಲ್ಲಿ ಮಾಡ್ತಾರೆ ಅವಾಗ ಮಾಡಲ್ಲ ಪ್ಲ್ಯಾನ್ ಮಾಡಿ ಲವರ್ ಅವನೇನಾ ಎಲ್ಲ ಏನ್ರಿ ಹಿಂಗೆ? ಅವ್ರಿಬ್ರು ಗಂಡ ಹೆಂಡತಿ ಓಕೆನಾ? ಲವರ್ ಬಂದ್ಬಿಟ್ಟು ದುಡ್ಡಿದ್ದಾಗ ಮಾತಾಡ್ತಾರೆ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಅಂದರೆ ಫೋನ್ ಮಾಡಿದ ತಕ್ಷಣ ಬರ್ತಾನೆ. ಲವರ್ಸು ಎಲ್ಲ ಯೂಸ್ ಮಾಡ್ಕೊಂಡು ಹೋಗಿ ಬಿಡ್ತಾರೆ. ಫ್ರೆಂಡ್ಸ್ ಅಂದರೆ ಕುಟುಂಬ ದೋಸ್ತು ಜೀವಕ್ಕೆ ಜೀವ ಕೂಡ ಸ್ನೇಹಿತ. ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು, ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ಫ್ರೆಂಡ್ಸ್ ಇದ್ದಾರೆ ತಾನೆ ಫ್ರೆಂಡ್ಸ್ ಮೇಲೆ ಜಾಸ್ತಿ ನಂಬಿಕೆ ಇರ್ಬೋದು. ಏನು ಅಂತ ಹೇಳ್ಬೇಕಂದ್ರೆ ಪರ್ಸ್ನಲ್ ಎಲ್ಲ ಶೇರ್ ಮಾಡ್ತಾರೆ. ತುಂಬ ಟ್ರಸ್ಟಬಲ್ ಪರ್ಸನ್ಸ್ ಆಗಿರ್ತಾರೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಫ್ರೆಂಡು ಜೀವನ ಪೂರ ಇರ್ತಾರೆ ಲವರ್ ಮೋಸ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. 16 ವರ್ಷ ಚೆನ್ನಾಗಿರ್ತಾರೆ ಅನ್ಸುತ್ತೆ ನಂಗೆ ಗೊತ್ತಿಲ್ಲ. ಬಾಯ್ಸಲ್ಲಿ ಫ್ರೆಂಡ್ಸ್ ಇದ್ದರೆ ತುಂಬ ಲಾಯಲ್ ಆಗಿರ್ತಾರೆ ಗರ್ಲ್ಸ್ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯ ಬೀಗ ಸೋಲಲಾರದೆ. ಏನಿಲ್ಲ ನಾನು ಮಾತಾಡ್ತಾ ಇದ್ದೆ ಬೇಕಾದ್ರೆ ಆಫ್ ಮಾಡ್ಕೊಡಿ ಬೇಕಾದ್ರೆ ಮಾತಾಡ್ತೀನಿ. ಆಫ್ ಆಗೈತೆ. ಹ್ಯಾಂಗ್ ಆಗಿದೆ ಒಂದು ಪೊಯಮ್ ಇದೆ ಹೇಳ್ಬಿಡ್ತೀರಾ? ಆಫ್ ಆಗಿಬಿಡುತ್ತೆ. ಚಿಂಟಪಾಕ್ ಡುಮ್ ಡುಮ್ ಅಂತ ಹೇಳ್ರಿ ಪಕ್ಕ ಆಫ್ ಆಗುತ್ತೆ. ಅಣ್ಣ ಯಾರ್ದು ಹೇಳು? ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಎಲ್ಲ ಅಂದ್ರೆ ಏನಿರುತ್ತೆ ಅರ್ಥ ಮಾಡ್ಕೊಂಡು ಇದು ನಿಮಗೆ ನ್ಯಾಯನ ನೀವು ಬರಲ್ವಾ? ಟ್ರೋಲ್ ಮಾಡ್ತೀನಿ ನೀವು. ಅವ್ನು ಕೇಳ್ಬೇಕು ನೀವು. ಅವನು ಅದು ಎಕ್ಸ್ಪೀರಿಯನ್ಸ್ ನೋಡಿ. ಅವನು ಅವರಾದರೆ ಅರ್ಧ ದಾರ ಬಿಟ್ಟೋದ್ರೆ ಫ್ರೆಂಡ್ ಆದರೆ ಜೀವನ ಪೂರ್ತಿ ಇರ್ತಾರೆ. ಅವ್ರು ನೋಡಿ ಅವ್ನು ತೆಗೀರಿ. ಅವ್ನು ಫ್ರೆಂಡ್ ಬೆಸ್ಟ್ ಫ್ರೆಂಡು ಮಾತಾಡೋದು. ನಾನು ಎಂಥ ಕಷ್ಟದಲ್ಲಿದ್ರು ಬಂದ್ಬಿಟ್ಟು ಸಹಾಯ ಮಾಡ್ತಾನೆ. ಆ್ಯಕ್ಚುಲಿ ಲವರ್ ಏನು ಅಂದರೆ ಅಷ್ಟೇ ಇಲ್ಲ. ಫ್ರೆಂಡ್ಗಿರೋ ವ್ಯಾಲ್ಯೂ ಲವ್ ಇಲ್ಲ. ಈಗ ಎಲ್ಲ ಮೋಸ ಮಾಡೋದು ಎಲ್ಲ ಲವರ್ಗಳೇ. ಆದರೆ ಫ್ರೆಂಡ್ಶಿಪ್ಗಿರೋ ಬಾಂಡು ಅದಕ್ಕಿರೋ ಸ್ಟ್ರೆಂತೆ ಬೇರೆ ಅಕ್ಕ. ಅದಕ್ಕಿರೋ ಸ್ಟ್ರೆಂತೆ ಬೇರೆ ಅಕ್ಕ. ಸ್ನೇಹ ನಮಗೆ ದೇವರು, ಇನ್ನಾರು ನಮಗೆ ಕಾಣರು. ಸೊ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಲವ್ ಯು ಆಲ್.